ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವಿಶೇಷ ಸಮಾಚಾರದಲ್ಲಿ ಬೆಂಗಳೂರು ಸೇರಿದಂತೆ ಹಲವೆಡೆ ತಾಪಮಾನ ಹೆಚ್ಚಾಗಿದ್ದು ಮುಂದಿನ 2 ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದೆಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈಗಾಗಲೇ ಕರಾವಳಿ ಹಾಗೂ ಕಲ್ಯಾಣ ಕರ್ನಾಟಕವು ಬಿಸಿಲಿನ ಬೇಗೆಗೆ ತತ್ತರಿಸಿದ್ದು ಮುಂಬರುವ ದಿನಗಳಲ್ಲಿ ಈ ಭಾಗಗಳ ತಾಪಮಾನ 45 ಡಿಗ್ರಿ ಸೆಲ್ಸಿಯಸ್ಗೆ ಇರುವ ಸಾಧ್ಯತೆ ಇದೆ. ಹೀಗಾಗಿ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೆ ಅನಗತ್ಯವಾಗಿ ಹೊರಗೆ ಬರಬೇಡಿ, ಹೆಚ್ಚು ನೀರು ಸೇವಿಸಿ ಎಂದು ವೈದ್ಯರು ಸಲಹೆ ನೀಡಿದ್ದಾರೆ. ಕರಾವಳಿಯ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇಂದು ಕೂಡ ಉಷ್ಣ ಅಲೆ ಇರಲಿದ್ದು ಹೀಟ್ ವೇವ್ ಅಲರ್ಟ್ ನೀಡಲಾಗಿದೆ. ಅಲ್ಲದೆ ಉತ್ತರ ಒಳನಾಡಿನ ಬಾಗಲಕೋಟೆ, ಬೆಳಗಾವಿ, ಕಲಬುರಗಿ ಹಾಗೆಯೇ ವಿಜಯಪುರದಲ್ಲಿ ಅಲ್ಲಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಲಿದ್ದು ಉಳಿದೆಡೆ ಒಣಹವೆ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಇನ್ನು ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಜಿಲ್ಲೆಗಳಲ್ಲಿಯೂ ಕೆಲವೆಡೆ ಗುಡುಗು, ಸಿಡಿಲು ಸಹಿತ ಆಲಿಕಲ್ಲು ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಮನುಷ್ಯನಿಗೆ ದಾಹವಾದರೆ ಕೇಳಿ ನೀರು ಕುಡಿತಾನೆ. ಆದರೆ ಈ ಬಿರುಬೇಸಿಗೆಯಲ್ಲಿ ಮೂಕ ಪ್ರಾಣಿಗಳ ಅವಸ್ಥೆ ಹೇಳತ್ತಿರದು. ಒಂದು ಹಸು ಅಥವಾ ಕುರಿ ಸಾಕೋದೇ ಕಷ್ಟವಾಗಿರೋ ಈ ಕಾಲದಲ್ಲಿ ಯುವಕನೊಬ್ಬ ಸಾವಿರಾರು ಪ್ರಾಣಿ ಪಕ್ಷಿಗಳಿಗೆ ಆಸರೆಯಾಗಿದ್ದಾರೆ. ತನ್ನ ಸ್ವಂತ ಖರ್ಚಿನಲ್ಲಿ ಟ್ಯಾಂಕರ್ ಮೂಲಕ ನೀರು ತರಿಸಿ ಪ್ರಾಣಿಗಳ ಹಸಿವು ದಾಹ ನೀಗಿಸ್ತಿರೋ ಚಿಕ್ಕಬಳ್ಳಾಪುರದ ಗೌತಮ್ ಅವರ ಪ್ರಾಣಿಗಳ ಸಾಮ್ರಾಜ್ಯವಿದು. ಬಿಸಿಲ ಬೇಗೆಗೆ ಭೂಮಿ ಬಾಯಿ ಬಿಡ್ತಿದೆ, ಕೆರೆಕುಂಟೆಗಳು ಬತ್ತಿ ಹೋಗಿವೆ. ಇಂಥ ಕಠಿಣ ಪರಿಸ್ಥಿತಿಗಳ ಕೂಡ ಇಲ್ಲಿನ ಸಾವಿರಾರು ಮೂಕ ಪ್ರಾಣಿಗಳಿಗೆ ಯಾವುದೇ ಕೊರತೆಯಾಗಿಲ್ಲ. ಕಳೆದ 16 ವರ್ಷಗಳಿಂದ ಪ್ರಾಣಿ ಸಾಕಾಣಿಕೆಯನ್ನ ಉಸಿರಾಗಿಸಿಕೊಂಡಿರುವ ಗೌತಮ್ ಇಂದು ಸಾವಿರಾರು ಜೀವಿಗಳ ಪಾಲಿನ ಸಂಜೀವಿನಿಯಾಗಿದ್ದಾರೆ. ಗದಗ ನಗರದ ಉಸಗಿನಕಟ್ಟಿ ಓಣಿಯ ಶ್ರೀ ಗಂಜಿ ಬಸವೇಶ್ವರ ದೇವಸ್ಥಾನದ 64ನೇ ವರ್ಷದ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಸುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಗದಗ, ಬೆಟಗೇರಿ, ಅವಳಿ ನಗರದ ಬಹುತೇಕ ರೈತರು ತಮ್ಮ ಹಸುಗಳನ್ನು ಪ್ರದರ್ಶನಕ್ಕೆ ಕರೆದು ತಂದಿದ್ರು. ಉತ್ತರ ಕರ್ನಾಟಕದಲ್ಲಿ ಸಾಕುವ ಘೀರ್, ಮಲೆನಾಡು ಗಿಡ್ಡ, ದ್ಯಾವಣಸಿ, ಜವಾರಿ, HF, ಜರ್ಸಿ ಸೇರಿದ ಹಾಗೆ ಅನೇಕ ತಳಿಯ ಹಸುಗಳು ಪ್ರದರ್ಶನಗೊಂಡವು. ರೈತರ ಉಸಿರಾಗಿರುವ ಜಾನುವಾರುಗಳ ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ಹಸುಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಇನ್ನು ನೋಡುಗರ ಗಮನ ಸೆಳೆಯುವ ಈ ಹಸುಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಗಂಜಿ ಬಸವೇಶ್ವರ ಜಾತ್ರೆ ಹಿನ್ನೆಲೆ ಜಿಲ್ಲಾ ಕೇಂದ್ರವಾದ ಗದಗದಲ್ಲಿ ಹಳ್ಳಿ ಸೊಬಗಿನ ಜಾನುವಾರು ಪ್ರದರ್ಶನ ಹಮ್ಮಿಕೊಂಡಿದ್ದು ಪ್ರದರ್ಶನ ವೀಕ್ಷಿಸಿದ ಜನರು ಸಂತಸ ವ್ಯಕ್ತಪಡಿಸಿದರು. ಶಿರಸಿಯ ಶ್ರೀ ಮಾರಿಕಾಂಬ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಕೆರೆ ಬೇಟೆಯನ್ನು ಆಯೋಜಿಸಲಾಗಿದ್ದು ಮೀನು ಹಿಡಿಯುವ ಕುಣಿಯೊಂದಕ್ಕೆ 500 ರೂಪಾಯಿ ನಿಗದಿಪಡಿಸಲಾಗಿತ್ತು. ಉಲ್ಲಾಳ ಕೆರೆಯಲ್ಲಿ ಫಾರಂ ಮೀನು, ಕಟ್ಲಾ ಮೀನು, ಗ್ರಾಸ್ಟರ್ ಮೀನು ಮುಂತಾದ ಮೀನು ಮರಿಯನ್ನು ಬಿಟ್ಟು ಸಂರಕ್ಷಣೆ ಮಾಡಿ ಬೆಳೆಸಲಾಗಿತ್ತು. ಇದನ್ನ ಊರಿನ ಗ್ರಾಮಸ್ಥರು ಆಯೋಜಿಸಿದ್ದರು. ಶಾಂತಿಯುತವಾಗಿ ಕೆರೆ ಬೇಟೆ ನಡೆಯಿತು. ದೂರದ ಊರುಗಳಿಂದ ಸುಮಾರು 160ಕ್ಕೂ ಹೆಚ್ಚಿನ ಕುಣಿದಾರರು ಪಾಲ್ಗೊಂಡಿದ್ದರು. ಕುಣಿದಾರರು ಬಿದಿರಿನ ಹಾಗೂ ಕಬ್ಬಿಣದ ತಂತಿಯಿಂದ ಮಾಡಿದ ಕುಣಿ ಸಮೇತ ತುಂಬಾ ಉತ್ಸಾಹದಿಂದ ಕೆರೆಬೇಟೆ ಸಂಭ್ರಮದಲ್ಲಿ ಭಾಗವಹಿಸಿದ್ರು. ಮೀನುಗಳನ್ನು ಹಿಡಿದು ಸಂಭ್ರಮಿಸಿದ್ರು. ಕೆಲವರಿಗೆ ಅತಿ ಹೆಚ್ಚಿನ ಮೀನುಗಳು ಸಿಕ್ಕರೆ ಕೆಲವು ಕುಣಿದಾರರಿಗೆ ಕಡಿಮೆ ಮೀನು ಸಿಕ್ತು. ಇನ್ನು ಕೆರೆಬೇಟೆ ಮಲೆನಾಡಿನ ಬಹುತೇಕ ಊರುಗಳಲ್ಲಿ ಬೇಸಿಗೆಯ ಈ ದಿನಗಳಲ್ಲಿ ಮಾಡುವಂತಹ ಪರಂಪರೆಯಾಗಿದ್ದು ಇಂದಿಗೂ ಕೂಡ ಜೀವಂತವಾಗಿ ನಡೆದುಕೊಂಡು ಬರ್ತಿದೆ. ಪ್ರಸ್ತುತ ಜಗತ್ತಿನ ಸುದ್ದಿ ಮಾಧ್ಯಮಗಳ ಕೇಂದ್ರ ಬಿಂದುವಾಗಿರುವ ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 2 ತೈಲ ನೌಕೆಗಳ ಮೇಲೆ ದಾಳಿ ಮಾಡುವ ಮೂಲಕ ಇರಾನ್ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದೆ. ಆ ಮೂಲಕ ಅಚ್ಚರಿ ಅಂದ್ರೆ ಭಾರತ ಮೂಲದ ನೌಕೆಗಳಿಗೆ ಅನುಮತಿ ನೀಡಿಯೂ ಕೂಡ ಇರಾನ್ ದಾಳಿ ನಡೆಸಿದೆ ಅಂತ ಹೇಳಲಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ನಿಂದ ಗುಂಡಿನ ದಾಳಿ ನಡೆದಿದೆ. ಫ್ರೆಶ್ ಮತ್ತು ಲಾರಕ್ ದ್ವೀಪಗಳ ನಡುವಿನ ಸಮುದ್ರದಲ್ಲಿ ಈ ದಾಳಿ ನಡೆದಿದ್ದು ದಾಳಿ ಬಳಿಕ ತೈಲ ಟ್ಯಾಂಕರ್ಗಳು ಅಲ್ಲಿಂದ ವಾಪಸ್ಸಾಗಿವೆ ಅಂತ ವರದಿಯಾಗಿದೆ. ಜಲಸಂಧಿಯಲ್ಲಿ ಹಡಗುಗಳು ಬರ್ತಿದ್ದಂತೆ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ನ 2 ಗನ್ಬೋಟ್ಗಳು ನೌಕೆಗಳತ್ತ ಧಾವಿಸಿದ್ದು ಈ ವೇಳೆ ಯಾವುದೇ ರೇಡಿಯೋ ಸಂದೇಶ ನೀಡದೆ ಏಕಾಏಕಿ ಗುಂಡಿನ ದಾಳಿ ನಡೆಸಿವೆ ಎಂದು ಟ್ಯಾಂಕರ್ನ ಕ್ಯಾಪ್ಟನ್ ವರದಿ ಮಾಡಿದ್ದಾರೆ. ಒಮನ್ನ ಈಶಾನ್ಯಕ್ಕೆ 37 ಕಿಲೋಮೀಟರ್ ದೂರದಲ್ಲಿ ಈ ದಾಳಿ ನಡೆದಿದ್ದು ಟ್ಯಾಂಕರ್ ಮತ್ತು ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ. ಘಟನೆಯ ಬಗ್ಗೆ ತನಿಖೆ ನಡೆಯುತ್ತಿದೆ ಎಂದು UK ಕಡಲ ವ್ಯಾಪಾರ ಕಾರ್ಯಾಚರಣೆ ಕೇಂದ್ರ ಮಾಹಿತಿ ಹಂಚಿಕೊಂಡಿದೆ. ಇನ್ನು
ಇನ್ನು ಈ ದಾಳಿಗೂ ಮುನ್ನ ಭಾರತದ ಧ್ವಜವಿದ್ದ ತೈಲ ಟ್ಯಾಂಕರ್ಗೆ ಹಾರ್ಮುಜ್ ಮೂಲಕ ಹಾದು ಹೋಗಲು ಇರಾನ್ ಅನುಮತಿ ನೀಡಿತ್ತು ಎನ್ನಲಾಗಿದೆ. ಹಾಗಿದ್ದು ಕೂಡ ಹಾರ್ಮುಜ್ನಲ್ಲಿ ಏಕಾಏಕಿ ಭಾರತದ ಟ್ಯಾಂಕರ್ಗಳ ಮೇಲೆ ಗುಂಡಿನ ದಾಳಿ ನಡೆಸಿದೆ. ಇದು ಭಾರತ ಮೂಲದ ನಾವಿಕರನ್ನ ಬೆಚ್ಚಿ ಬೀಳಿಸಿದ್ದು ಭಾರೀ ಸುದ್ದಿಗೆ ಗ್ರಾಸವಾಗಿದೆ. ಇನ್ನು ಭಾರತೀಯ ಟ್ಯಾಂಕರ್ಗಳ ಮೇಲೆ ಇರಾನ್ ನೌಕಾಪಡೆ ದಾಳಿ ಮಾಡುವಾಗ ತೈಲ ಟ್ಯಾಂಕರ್ಗಳಲ್ಲಿದ್ದ ನಾವಿಕರು ಇರಾನ್ ನೌಕಾಪಡೆ ಜೊತೆ ಮಾತನಾಡಿರೋ ಆಡಿಯೋ ಟೇಪ್ ಒಂದು ಕೂಡ ಇದೀಗ ವ್ಯಾಪಕ ವೈರಲ್ ಆಗ್ತಿದೆ. ಹಾರ್ಮುಜ್ ಜಲಸಂಧಿಯನ್ನ ದಾಟುತ್ತಿದ್ದ ವೇಳೆ ಇರಾನ್ ಗುಂಡಿನ ದಾಳಿ ನಡೆಸಿದ್ದ 2 ಹಡಗುಗಳಲ್ಲಿ ಭಾರತದ ಒಂದು ಹಡಗು ಕೂಡ ಸೇರಿತ್ತು. ಈ ತೈಲ ಟ್ಯಾಂಕರ್ ಸುಮಾರು 2 ಮಿಲಿಯನ್ ಬ್ಯಾರೆಲ್ ಇರಾಕ್ ತೈಲವನ್ನ ಸಾಗಿಸುತ್ತಿತ್ತು. ಇದರ ಬೆನ್ನಲ್ಲೇ ಒಮಾನ್ನ ಉತ್ತರಕ್ಕೆ ಇರಾನ್ ನೌಕಾಪಡೆ ಗುಂಡಿನ ದಾಳಿ ನಡೆಸಿತ್ತು. ಈ ದಾಳಿಯಿಂದ 2 ಭಾರತೀಯ ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಯು ಟರ್ನ್ ತೆಗೆದುಕೊಂಡಿದ್ದವು. ಈ ಹಿನ್ನೆಲೆಯಲ್ಲಿ ಭಾರತ ಇರಾನ್ಗೆ ಸಮನ್ಸ್ ಜಾರಿ ಮಾಡಿದೆ. ಜಗ್ ಅರ್ನವ್ ಮತ್ತು ಸನ್ಮಾರ್ ಹೆರಾಲ್ಡ್ ಎಂಬ ಭಾರತದ 2 ಹಡಗುಗಳು ಹಾರ್ಮುಜ್ ಜಲಸಂಧಿಯಲ್ಲಿ ಹೋಗುತ್ತಿದ್ದಾಗ ದಾಳಿ ನಡೆಸಲಾಗಿತ್ತು. ಅವುಗಳಲ್ಲಿ ಜಗ್ ಅರ್ನವ್ ಮೇಲೆ ದಾಳಿ ನಡೆಸಲಾಯಿತು. ಇದು ಹಾರ್ಮುಜ್ ಜಲಸಂಧಿಯಲ್ಲಿ ಸಮುದ್ರ ಭದ್ರತೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿತ್ತು. ಹತ್ತಿರದಲ್ಲಿದ್ದ ಇನ್ನೊಂದು ಹಡಗು ಸನ್ಮಾರ್ ಹೆರಾಲ್ಡ್ ಹಾನಿಗೊಳಗಾಗಿಲ್ಲ. ಜಗ್ ಅರ್ನವ್ಗೆ ಸಣ್ಣ ಪುಟ್ಟ ಹಾನಿಯಾಗಿದೆ, ಆದರೆ ಸಿಬ್ಬಂದಿ ಸುರಕ್ಷಿತರಾಗಿದ್ದಾರೆ. ಹಾರ್ಮುಜ್ನಲ್ಲಿರುವ ಭಾರತೀಯ ಹಡಗುಗಳ ಬಳಿ ಗುಂಡಿನ ದಾಳಿ ನಡೆದ ನಂತರ ಭಾರತವು ಇರಾನ್ನ ರಾಯಭಾರಿಯನ್ನು ಕರೆಸಿ ಸಮನ್ಸ್ ನೀಡಿದೆ. ಭಾರತದ ವಿದೇಶಾಂಗ ಸಚಿವಾಲಯ ಇರಾನ್ನ ರಾಯಭಾರಿ ಡಾಕ್ಟರ್ ಮೊಹಮ್ಮದ್ ಪಥಾಲಿಯವರನ್ನ ಕರೆಸಿ ಈ ವಿಷಯದ ಬಗ್ಗೆ ಔಪಚಾರಿಕವಾಗಿ ನೋಟಿಸ್ ನೀಡಲಾಗಿದೆ. ಶಾಂತಿ ಸಂಧಾನ ಒಪ್ಪಂದದ ಹೊರತಾಗಿಯೂ ಹಾರ್ಮುಜ್ ಜಲಸಂಧಿ ಮೇಲೆ ನಿರ್ಬಂಧ ಹೇರಿರುವ ಇರಾನ್ ನಡೆ ವಿರುದ್ಧ ಕೆಂಡಾಮಂಡಲರಾಗಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮ್ಮನ್ನು ಬ್ಲಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದ್ದಾರೆ. ಓವಲ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟ್ರಂಪ್, ನಾವು ಅವರೊಂದಿಗೆ ಮಾತನಾಡುತ್ತಿದ್ದೇವೆ. ಅವರು ಜಲಸಂಧಿಯನ್ನ ಮತ್ತೆ ಮುಚ್ಚಲು ಬಯಸಿದ್ದರು. ಅವರು ವರ್ಷಗಳಿಂದ ಮಾಡುತ್ತಾ ಬಂದಿರುವಂತೆ ಈಗಲೂ ಮಾಡಬಯಸಿದ್ದಾರೆ. ಅವರು ಹೀಗೆಲ್ಲ ನಮ್ಮನ್ನ ಬ್ಲಾಕ್ ಮೇಲ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಅಂತೆಯೇ ಟೆಹರಾನ್ ಮತ್ತೊಮ್ಮೆ ಕಾರ್ಯತಂತ್ರದ ಜಲಮಾರ್ಗವನ್ನು ಮುಚ್ಚುವುದಾಗಿ ಘೋಷಿಸಿದೆ. ಹಾರ್ಮುಜ್ ಜಲಸಂಧಿಯ ಭವಿಷ್ಯದ ಬಗ್ಗೆ ತನ್ನ ಕದನ ವಿರಾಮದ ಮೂಲಕ ಅಮೆರಿಕವನ್ನು ಬ್ಲಾಕ್ ಮೇಲ್ ಮಾಡಲು ಬರಬೇಡಿ ಎಂದು ಟ್ರಂಪ್ ಇರಾನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಹಾಗಿದ್ದು ಕೂಡ ಇರಾನ್ನೊಂದಿಗಿನ ಒಪ್ಪಂದದ ಬಗ್ಗೆ ಟ್ರಂಪ್ ಆಶಾವಾದವನ್ನ ವ್ಯಕ್ತಪಡಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕಾಲ ಕದನ ವಿರಾಮ ಒಪ್ಪಂದವಾಗಿದ್ದು, ಈ ನಡುವೆ ಅಮೆರಿಕ ವಿರುದ್ಧದ ಯುದ್ಧದಲ್ಲಿ ವಿಜಯಶಾಲಿಯಾಗಿದ್ದೇವೆಂದು ಇರಾನ್ ಹೇಳಿಕೊಂಡಿದೆ. ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘೇರ್ ಘಾಲಿಬಾಫ್ ಅವರು ಈ ಕುರಿತಾಗಿ ಹೇಳಿಕೆ ನೀಡಿದ್ದು, ಯುದ್ಧದ ನಂತರ ಅಮೆರಿಕ ತನ್ನ ಗುರಿಗಳನ್ನು ಸಾಧಿಸಲು ವಿಫಲವಾಗಿದ್ದು, ಇರಾನ್ ತನ್ನ ತಾಕತ್ತನ್ನು ಸಾಬೀತುಪಡಿಸಿದೆ ಎಂದು ಹೇಳಿದ್ದಾರೆ. ಅಮೆರಿಕ ಒತ್ತಡದ ನಡುವೆಯೂ ಇರಾನ್ ತನ್ನ ಪ್ರಮುಖ ಬೇಡಿಕೆಗಳನ್ನು ಒಪ್ಪಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇದೇ ಕಾರಣದಿಂದಾಗಿ ತಾತ್ಕಾಲಿಕ ಯುದ್ಧ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಶತ್ರುವು ತನ್ನ ಉದ್ದೇಶಗಳನ್ನು ಸಾಧಿಸಲು ಸಾಧ್ಯವಾಗದಿದ್ದಾಗ ಅದು ಅವರ ಸೋಲನ್ನು ಸೂಚಿಸುತ್ತದೆ. ನಾವು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದೇವೆ ಎಂದರೆ ಅವರು ನಮ್ಮ ಬೇಡಿಕೆಗಳನ್ನು ಒಪ್ಪಿಕೊಂಡಿದ್ದರಿಂದಲೇ ಎಂದು ಮೊಹಮ್ಮದ್ ಹೇಳಿದ್ದಾರೆ. ಅಮೆರಿಕವು 2 ರಿಂದ 3 ದಿನಗಳಲ್ಲಿ ಇರಾನ್ ಅನ್ನು ಮಣಿಸುವ ಗುರಿ ಹೊಂದಿತ್ತು. ಆದರೆ 40 ದಿನಗಳ ಯುದ್ಧದ ನಂತರವೂ ಇರಾನ್ ಅಚಲವಾಗಿ ನಿಂತಿದೆ. ಅಮೆರಿಕದ ಅತ್ಯಾಧುನಿಕ F-35 ವಿಮಾನವನ್ನ ಹೊಡೆದುರುಳಿಸಿರುವುದು ಸಣ್ಣ ವಿಷಯವಲ್ಲ. ಇರಾನ್ ತನ್ನ ಮಿಲಿಟರಿ ಸಾಮರ್ಥ್ಯವನ್ನ ಇಡೀ ವಿಶ್ವಕ್ಕೆ ತೋರಿಸಿದೆ ಎಂದು ಹೇಳಿದ್ದಾರೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.